ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಈ ತಪ್ಪುಗಳು ಆಗದಂತೆ ನೋಡಿಕೊಳ್ಳಿ. ಎಲ್ಲರೂ ದೇವರಿಗೆ ಪೂಜೆಯನ್ನು ಮಾಡಬೇಕಾದ್ರೆ, ದೇವರ ಸೇವೆಯನ್ನು ಮಾಡಬೇಕಾದ್ರೆ ನಾವು ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು, ನಮ್ಮ ಹಣಕಾಸಿನ ಸಮಸ್ಯೆ ಕಳೆದು ಸದಾ ಆರೋಗ್ಯ ಚೆನ್ನಾಗಿರಬೇಕು ಎಂಬ ಆಸೆಯನ್ನು ಹೊಂದಿರ್ತೀರಿ. ಆದರೆ ನೀವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳು ಪೂಜೆಯಲ್ಲಿ ಕೆಲವು ದೋಷ ಹಾಗೂ ಪೂಜೆಯ ಫಲ ಸಿಗದಂತೆ ಮಾಡುತ್ತೆ. ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡುವಾಗ, ದೇವರಿಗೆ ದೀಪವನ್ನು ಹಚ್ಚುವಾಗ ಯಾವ ನಿಯಮವನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಿಮ್ಮ ಇಡೀ ಮನೆಗೆ ಅಥವಾ ಕುಟುಂಬಕ್ಕೆ ಸಮಸ್ತ ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗಲು ಬೆಳಿಗ್ಗೆ 7 ಗಂಟೆಯ ಒಳಗಾಗಿ ದೀಪಾರಾಧನೆಯನ್ನು ಮಾಡಿ. ತೀರಾ ಆಗೋದೇ ಇಲ್ಲ, ಹೆಚ್ಚು ಕೆಲಸ ಇರುತ್ತೆ, ಮನೆಯವರಿಗೆಲ್ಲ ಕೆಲಸಕ್ಕೆ ಕಳಿಸಿ ವಾರ ಒಪ್ಪತ್ತು ಮಾಡಬೇಕು ಎಂದರೆ ಮಧ್ಯಾಹ್ನ ಆರಂಭ ಆಗೋದಕ್ಕಿಂತ ಮುಂಚೆಯೇ ಮನೆಯಲ್ಲಿ ದೀಪವನ್ನು ಬೆಳಗಿಸಿ. ಆದರೆ ಮಠ ಮಧ್ಯಾಹ್ನ ಮಾತ್ರ ಮನೆಯಲ್ಲಿ ದೀಪವನ್ನು ಹಚ್ಚಬೇಡಿ. ಮನೆಯಲ್ಲಿ ದೀಪ ಹಚ್ಚುವವರು ಹಣೆಗೆ ಬೊಟ್ಟು ಇಲ್ಲದೆ ದೀಪವನ್ನು ಬೆಳಗಿಸಬಾರದು. ಹಣೆಗೆ ಕುಂಕುಮ ಅಥವಾ ಬೊಟ್ಟನ್ನು ಇಟ್ಟ ನಂತರವೇ ದೇವರ ಮನೆಗೆ ಪ್ರವೇಶವನ್ನು ಮಾಡಿ ದೇವರ ಸೇವೆ ಅಥವಾ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ದೀಪವನ್ನು ತೊಳೆದ ಮೇಲೆ ದೀಪಗಳನ್ನು ಸಂಪೂರ್ಣ ಒಣಗಿಸಿ ಅಥವಾ ಒರೆಸಿ ನಂತರ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು. ಒದ್ದೆ ಇರುವಂತಹ ದೀಪಗಳಿಂದ ದೀಪ ಬೆಳಗಿಸಬಾರದು. ಮೊದಲು ದೀಪಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನಂತರ ದೀಪಕ್ಕೆ ಬತ್ತಿಗಳನ್ನು ಕೂರಿಸಬೇಕು. ಇನ್ನು ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದ್ರೆ ದೀಪಕ್ಕೆ ಎಷ್ಟು ಬತ್ತಿಗಳನ್ನು ಯಾರು ಯಾವ ವಿಧವಾಗಿ ಕೂರಿಸಬೇಕು ಅಂತ ತಿಳಿಯೋದಾದರೆ, ಮನೆಯ ಯಜಮಾನ ಏನಾದರೂ ಮನೆಯಲ್ಲಿ ದೀಪಗಳನ್ನು ಬೆಳಗಿಸ್ತಾ ಇದ್ರೆ ಮನೆಯ ಯಜಮಾನ 3 ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. ಆ 3 ಬತ್ತಿಗಳು ಕೂಡ ಪೂರ್ವ ದಿಕ್ಕಿಗೆ ನೋಡುವಂತೆ ಬೆಳಗಿಸಬೇಕು. ಹೀಗೆ ಮಾಡಿದರೆ ಮನೆಯ ಯಜಮಾನನಿಗೆ ಬಹಳ ಯಶಸ್ಸುಗಳು ಪ್ರಾಪ್ತಿಯಾಗುತ್ತೆ. ಅಥವಾ ಒಂದು ಬತ್ತಿ ಪೂರ್ವ ದಿಕ್ಕು, ಮತ್ತೊಂದು ಬತ್ತಿ ಉತ್ತರ ದಿಕ್ಕು, ಇನ್ನೊಂದು ಬತ್ತಿಯನ್ನು ಈಶಾನ್ಯ ದಿಕ್ಕು ನೋಡುವಂತೆ ಇಟ್ಟು ದೀಪವನ್ನು ಬೆಳಗಿಸಬೇಕು. ಮನೆಯ ಯಜಮಾನ ಈ ರೀತಿಯಾಗಿ ದೀಪವನ್ನು ಬೆಳಗಿಸಿದರೆ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ಆತ ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಅಖಂಡ ಯಶಸ್ಸು ಸಿದ್ಧಿಯಾಗುತ್ತೆ. ಇನ್ನು ಮನೆಯ ಯಜಮಾನಿ ದೀಪ ಬೆಳಗಿಸುವಾಗ 5 ಬತ್ತಿಗಳನ್ನು ಕುರಿಸಿ ದೀಪವನ್ನು ಬೆಳಗಿಸಿದರೆ ಹುಟ್ಟಿದ ಮನೆ ಹಾಗೂ ಗಂಡನ ಮನೆ ಎರಡೂ ಮನೆಗೂ ಕೂಡ ತುಂಬ ಒಳ್ಳೆಯದು. ದೀಪ ಬೆಳಗಿಸುವಾಗ ಯಾರಾದರೂ ಸರಿ ಇನ್ನೊಬ್ಬರ ಬಳಿ ಮಾತನಾಡುತ್ತಾ ದೀಪವನ್ನು ಬೆಳಗಿಸಬಾರದು. ಜೋರಾಗಿ ಕಿರುಚುತ್ತಾ, ಮತ್ತೊಬ್ಬರನ್ನ ಕರೆಯುತ್ತಾ, ಮನಸ್ಸಿನಲ್ಲಿ ಕೋಪಿಸಿಕೊಳ್ಳುತ್ತಾ ದೀಪವನ್ನು ಬೆಳಗಿಸಬಾರದು. ದೀಪಗಳ ಕಡೆ ಶುದ್ಧ ಮನಸ್ಸಿನಿಂದ ಗಮನವನ್ನು ಕೊಡುತ್ತಾ ಭಗವಂತನ ಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡುತ್ತಾ ದೀಪವನ್ನು ಹಚ್ಚಬೇಕಾಗುತ್ತೆ. ದೀಪ ಬೆಳಗಿಸುವಾಗ ತೆಳ್ಳಗಿನ ಎಣ್ಣೆಯನ್ನು ಬಳಸಿ ದೀಪವನ್ನು ಹಚ್ಚಿದರೆ ನಿಮ್ಮ ಕೆಲಸಗಳು ಶೀಘ್ರವಾಗಿ ನಡೆಯುತ್ತೆ. ಮಂದವಾದ ಎಣ್ಣೆಯನ್ನು ಅಥವಾ ಗಟ್ಟಿಯಾದ ಎಣ್ಣೆಯನ್ನು ದೀಪಕ್ಕೆ ಬಳಸಿ ದೀಪವನ್ನು ಹಚ್ಚಿದರೆ ನಿಮ್ಮ ಕೆಲಸಗಳು ಮಂದಗತಿಯಲ್ಲಿ ಸಾಗುತ್ತೆ. ಯಾವ ಕೆಲಸಗಳು ಕೂಡ ಪರಿಪೂರ್ಣ ಅನ್ನಿಸುವುದಿಲ್ಲ. ಆದ್ದರಿಂದ ತೆಳ್ಳಗಿನ ಎಣ್ಣೆಯನ್ನು ಬಳಸಿಯೇ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ದೀಪ ಬೆಳಗಿಸುವಾಗ ದೀಪದ ಬತ್ತಿಗಳು ಮಂದವಾಗಿರಬೇಕು, ತೆಳ್ಳಗೆ ಇರಬಾರದು. ಬತ್ತಿಗಳು ಮಂದವಾಗಿದ್ದರೆ ಆ ದೀಪದ ಶಕ್ತಿಯಿಂದ ನಿಮಗೆ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತೆ. ದೀಪಕ್ಕೆ ಬಳಸುವಂತಹ ಎಣ್ಣೆಯು ತೆಳ್ಳಗಿರಬೇಕು, ಬತ್ತಿಗಳು ಮಂದವಾಗಿರಬೇಕು. ಒಂದು ಸಲ ದೀಪ ಹಚ್ಚಿದ ಮೇಲೆ ದೀಪದ ಒಳಗೆ ಬೆರಳು ಹಾಕುವುದು ಅಥವಾ ಆಕಸ್ಮಿಕವಾಗಿ ದೀಪದ ಒಳಗೆ ಕುಂಕುಮ ಅಥವಾ ಅರಿಶಿಣವನ್ನು ಬೀಳದಂತೆ ನೋಡಿಕೊಳ್ಳಬೇಕು. ದೀಪ ಹಚ್ಚಿದ ಮೇಲೆ ದೀಪದಿಂದ ಎಣ್ಣೆ ಸೋರಬಾರದು. ಹೀಗೆ ಎಣ್ಣೆ ಸೋರಿದರೆ ಲಕ್ಷ್ಮೀದೇವಿಯ ಅನುಗ್ರಹ ಆ ಮನೆಗೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ದೀಪ ಒಂದು ಸಲ ಹಚ್ಚಿದ ಮೇಲೆ ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ದೀಪಗಳನ್ನು ಯಾವುದೇ ಕಾರಣಕ್ಕೂ ಕದಲಿಸಬಾರದು. ಒಂದು ಸಲ ದೀಪ ಹಚ್ಚಿದ ಮೇಲೆ ದೀಪ ಸಂಪೂರ್ಣ ಬೆಳಗಿ ತಣ್ಣಗಾಗುವವರೆಗೂ ಕದಲಿಸದ ಹಾಗೆ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಒಂದು ದಿನ ದೀಪ ಹಚ್ಚಿದ ಮೇಲೆ ಮರುದಿನ ದೀಪ ಬೆಳಗಿಸುವಾಗ ಆ ದೀಪಗಳನ್ನು ಶುದ್ಧಿ ಮಾಡದೆ ದೀಪಾರಾಧನೆಯನ್ನ ಮಾಡಬಾರದು. ಒಂದೇ ದಿನದಲ್ಲಿ 2 ಬಾರಿ ದೀಪ ಬೆಳಗಿಸುವಾಗ ಮಾತ್ರ ದೀಪವನ್ನು ಪದೇ ಪದೇ ಶುದ್ಧಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಒಂದು ದಿನ ಸಂಪೂರ್ಣ ಮುಗಿದ ಮೇಲೆ ಖಚಿತವಾಗಿ ಮರುದಿನ ದೀಪಗಳ ಶುದ್ಧಿ ಮಾಡಿಯೇ ದೀಪವನ್ನು ಬೆಳಗಿಸಬೇಕು. ಹಾಗೆಯೇ ಯಾವುದೋ ಕಾರಣಕ್ಕಾಗಿ ದೀಪ ಇದ್ದಕ್ಕಿದ್ದಂತೆ ಆರಿದರೆ ಭಯಪಡಬಾರದು. ಮತ್ತೆ ಆ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಸಂಪೂರ್ಣಗೊಳಿಸಬೇಕು. ಭಯದಿಂದ ಪೂಜೆಯನ್ನ ಮಾಡಬಾರದು. ನನ್ನಿಂದ ಏನೋ ತಪ್ಪಾಗಿದೆ
ತಪ್ಪಾಗಿದೆ ಅದು ಇದು ಎಂದು ಯೋಚಿಸುತ್ತಾ ಪೂಜೆಯನ್ನು ಸರಿಯಾಗಿ ಮಾಡದೆ ಮಾನಸಿಕವಾಗಿ ಉಕ್ಕಿ ಆ ದಿನವನ್ನು ಕಳಿಬಾರದು. ನೀವು ದೀಪಕ್ಕೆ ಎಷ್ಟು ಬತ್ತಿಗಳನ್ನು ಬೇಕಾದರೂ ಹಾಕಿ ದೀಪವನ್ನು ಬೆಳಗಿಸಬಹುದು, ಆದರೆ ಒಂಟಿ ಬತ್ತಿಯನ್ನು ಮಾತ್ರ ಎಂದಿಗೂ ದೀಪಕ್ಕೆ ಬಳಸಬಾರದು. ಬದಲಾಗಿ ಕನಿಷ್ಠ 2 ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನ ಮಾಡಬೇಕು. ಅಂದರೆ 2 ಬತ್ತಿಗಳನ್ನು ಒಂದು ಮಾಡಿ ಅವುಗಳನ್ನು ದೀಪದಲ್ಲಿ ಇಟ್ಟು ದೀಪಾರಾಧನೆಯನ್ನ ಮಾಡಬೇಕು. ಮದುವೆ ಆಗದೆ ಇರುವಂತಹ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು 3 ಇಂಚಿನ ದೀಪವನ್ನ ಮನೆಯಲ್ಲಿ ಬೆಳಗಿಸಬಹುದು. ಮದುವೆ ಆದಂತಹ ದಂಪತಿಗಳು ಅಥವಾ ಪುರುಷರು ಸ್ತ್ರೀಯರು 3 ರಿಂದ 6 ಇಂಚಿನ ದೀಪಗಳನ್ನು ಮನೆಯಲ್ಲಿ ಬೆಳಗಿಸಬಹುದು. ಆದರೆ 6 ಇಂಚಿಗಿಂತಲೂ ಎತ್ತರವಾದಂತಹ ದೀಪಗಳನ್ನು, ದೊಡ್ಡದಾದಂತಹ ದೀಪಗಳನ್ನು ನಿತ್ಯ ಪೂಜೆಯಲ್ಲಿ ಬಳಸಬಾರದು. ಮನೆಯಲ್ಲಿ ದೊಡ್ಡದಾದಂತಹ ವ್ರತಗಳನ್ನು, ಪೂಜೆಗಳನ್ನು, ಸಾಮೂಹಿಕ ಪೂಜೆಗಳನ್ನು ಏನಾದರೂ ನಡೆಸಿದರೆ ಮಾತ್ರ ಆ ದೊಡ್ಡ ದೀಪಗಳನ್ನು ಬಳಸಬೇಕಾಗುತ್ತೆ. ಎಷ್ಟೋ ಜನರಿಗೆ ಎಳ್ಳೆಣ್ಣೆಯನ್ನು ಹಾಕಿ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಬಾರದು ಎಂಬ ಮೂಢನಂಬಿಕೆ ಇದೆ. ಇದು ತಪ್ಪು. ಪ್ರತಿ ಮನೆಯಲ್ಲೂ ಎಳ್ಳೆಣ್ಣೆಯನ್ನು ಬಳಸಿ ದೀಪವನ್ನು ಬೆಳಗಿಸಬಹುದು. ಭವಿಷ್ಯೋತ್ತರ ಪುರಾಣದಲ್ಲಿ ಎಳ್ಳೆಣ್ಣೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆಂದು ತಿಳಿಸಲಾಗಿದೆ. ಆದ್ದರಿಂದ ಖಚಿತವಾಗಿ ಎಳ್ಳೆಣ್ಣೆಯಿಂದ ಮನೆಯಲ್ಲಿಯೂ ಕೂಡ ನೀವು ದೀಪಾರಾಧನೆಯನ್ನ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದ್ರೆ, ದೀಪ ಬೆಳಗಿಸಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು, ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಇಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಇಂಥದ್ದೇ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.